ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನನಗೆ ಖುಷಿಯಾಗಿದ್ದೇನು ಅಂತಂದರೆ, ಇಲ್ಲಿ ಒಳಗಡೆ ನಾ ಬರ್ತಿದ್ದಂಗೆ ಒಂದು ಲೇಔಟ್ನ ಸಾರ್ವಜನಿಕರು ಚುನಾವಣೆ ಬಂದಂಥ ಟೈಮ್ನಲ್ಲಿ ಆದರ್ಶ ಪ್ರಜ್ಞಾವಂತ ಮತದಾರರಂತೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ರೀತಿ ಸೇರಿ ದೇಶದ ವಿಚಾರದ ಬಗ್ಗೆ ಚರ್ಚೆ ಮಾಡೋಕ್ಕೆ ನೀವೆಲ್ಲ ಬಂದು ಕೂತಿದ್ದೀರಲ್ಲ, ಯು ಆಲ್ ಡಿಸರ್ವ್ ಅ ವಂಡರ್ಫುಲ್ ರೌಂಡ್ ಆಫ್ ಅಪ್ಲಾಸ್. ಆ್ಯಕ್ಚುಲಿ ಎಲ್ಲ ಲೇಔಟ್ಗಳೂ, ಎಲ್ಲ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗಳೂ ಈ ಥರ ಒಂದು ಡೆಮಾಕ್ರೆಟಿಕ್ ಪ್ರಾಸೆಸ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಶುರು ಮಾಡಿದ್ರು ಅಂತಂದರೆ ಚುನಾವಣೆಗಳು ಇಷ್ಟು ಎಕ್ಸ್ಪೆನ್ಸಿವೂ ಆಗಲ್ಲ, ಚುನಾವಣೆಗಳಲ್ಲಿ ಏನೇನೋ ಸರ್ಕಸ್ ಮಾಡಬೇಕಾದಂಥ ಅವಶ್ಯಕತೆಯೂ ಬರಲ್ಲ. ಪ್ರಾಮಾಣಿಕ ಸಜ್ಜನ ವ್ಯಕ್ತಿಗಳು ಚುನಾವಣೆಯಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಆಗುತ್ತೆ. So really happy to see all of you participate in such big numbers in this dialogue. Thank you. ಇವತ್ತು ಸತೀಶ್ ರೆಡ್ಡಿ ಅವರು ಹೇಳಿದಂಗೆ ಬೆಳಗ್ಗೆ 6:30 ನಾವು ಶುರು ಮಾಡಿರೋವಂಥದ್ದು. ವಿಥೌಟ್ ಅ ಮಿನಿಟ್ಸ್ ಬ್ರೇಕ್ ವಿ ಹ್ಯಾವ್ ಬೀನ್ ರನ್ನಿಂಗ್. ಯಾರೋ ಮೀಡಿಯಾದವ್ರು ಕೇಳಿದ್ರು, ಸರ್ ಇಲ್ಲಿ ಇಷ್ಟು ಓಡ್ತಾ ಇದ್ದೀರಾ, ಇನ್ನೊಂದು ಮಾಡ್ತಾ ಇದ್ದೀರಾ, ಶಕ್ತಿ ಎಲ್ಲಿಂದ ಬರುತ್ತೆ ಸರ್, ವೇರ್ ಯು ಗೆಟ್ ಯುವರ್ ಎನರ್ಜಿ ಅಂತ. ದಿಸ್ ಇಸ್ ವೇರ್ ವಿ ಗೆಟ್ ಆರ್ ಎನರ್ಜಿ ಫ್ರಮ್. ಒಂದೂವರೆ ಗಂಟೆ ತಡ ಆಗಿ ಬಂದ್ರೂ ಬರ್ತಿದ್ದಾಗೇ ಪ್ರೀತಿ ವಿಶ್ವಾಸದಿಂದ ಸ್ವಾಗತ ಮಾಡಿದ್ರಿ, ನಗು ಮುಖದಿಂದ ಸ್ವಾಗತ ಮಾಡಿದ್ರಿ. ನಿಮ್ಮನ್ನು ನೋಡಿದ್ರೇ ಖುಷಿಯಾಗತ್ತೆ ಅಂತ ಹಿರಿಯರು ಬಂದು ಹಿಡ್ಕೊಂಡು ಆಶೀರ್ವಾದ ಮಾಡಿದ್ರು. ದಿಸ್ ಇಸ್ ವಾಟ್ ಗಿವ್ಸ್ ಅಸ್ ಎನರ್ಜಿ. ಥ್ಯಾಂಕ್ ಯು. ನಿಮಗೆ ನರೇಂದ್ರ ಮೋದಿಯವರಿಗೆ ನಾವು ಮತ್ತೆ ಯಾಕೆ ವೋಟ್ ಹಾಕಿ ಗೆಲ್ಲಿಸಬೇಕು ಅನ್ನೋದನ್ನು ಉದ್ದ ಭಾಷಣ ಮಾಡಿ ಎಕ್ಸ್ಪ್ಲೇನ್ ಮಾಡಬೇಕಾಗಿರುವಂಥ ಅವಶ್ಯಕತೆ ಈ ಆಡಿಯನ್ಸಿಗಿಲ್ಲ. ನೀವೇ ಇನ್ನು 50 ಜನಕ್ಕೆ ಹೇಳಬಲ್ಲಂಥ ಆಡಿಯನ್ಸ್ ಇದು. ನಾನು ನಿಮಗೆ ಎರಡೇ ಕೇಳುವಂಥದ್ದು. ಮೊದಲನೇದು, ಕಳೆದ 10 ವರ್ಷದಲ್ಲಿ ಆಮೂಲಾಗ್ರವಾಗಿ ದೇಶ ಬದಲಾಗಿದೆ. ಭ್ರಷ್ಟಾಚಾರ ಇದ್ದಿದ್ದ ಕಡೆ ಇವತ್ತು ದೇಶದ ಸಂಪತ್ತನ್ನು, ತೆರಿಗೆ ಹಣವನ್ನು ಉಳಿಸೋವಂಥ DBT ಬಂದಿದೆ. ರಾಜೀವ್ ಗಾಂಧಿನೇ ಪ್ರಧಾನಮಂತ್ರಿ ಆಗಿದ್ದಾಗ ಒಪ್ಕೊಂಡಿದ್ರು, ನಾವು ಡೆಲ್ಲಿಯಿಂದ ₹1 ಕಳಿಸಿದ್ರೆ ಬೆನಿಫಿಷರಿ ಹೋಗೋತ್ತಿಗೆ 15 ಪೈಸಾ ಹೋಗುತ್ತೆ ಅಂತ. ಇವತ್ತು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ನ ಮೂಲಕ ಡೆಲ್ಲಿಯಿಂದ ಕಳಿಸಿರುವಂಥ ₹1 ಪೂರ್ತಿಯಾಗಿ ನಿಮ್ಮ ಮೊಬೈಲ್ ಫೋನ್ಗೆ ಹೋಗೋದ್ರ ಜೊತೆಗೆ, ಅಕೌಂಟಿಗೆ ಹೋಗೋದ್ರ ಜೊತೆಗೆ ನಿಮ್ಮ ಬ್ಯಾಂಕು ಮೊಬೈಲ್ ಫೋನಿಗೆ ಮೆಸೇಜ್ ಬೇರೆ ಕಳಿಸುತ್ತೆ, ಬಂದು ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗಿದೆ ಅಂತ. ದಿಸ್ ಇಸ್ ಸಿಸ್ಟಮಿಕ್ ರಿಫಾರ್ಮ್. 10 ವರ್ಷದ ಹಿಂದೆ ಪ್ರತಿ ದಿನ ಟೆರರ್ ಅಟ್ಯಾಕ್ಸ್ಗಳು ನಡೀತಾ ಇತ್ತು. ಇಲ್ಲಿರುವಂಥ ಹೆಣ್ಮಕ್ಳಿಗೆ ವಿಶೇಷವಾಗಿ ನೆನಪಿರತ್ತೆ. ಬಸ್ ಸ್ಟ್ಯಾಂಡಲ್ಲಿ, ರೈಲ್ವೆ ಸ್ಟೇಷನ್ನಲ್ಲಿ ಅನೌನ್ಸ್ಮೆಂಟ್ಗಳಾಗ್ತಾ ಇತ್ತು. ಅನ್ಅಟೆಂಡೆಡ್ ಬಿಲಾಂಗಿಂಗ್ಸ್ ಇತ್ತು ಅಂದರೆ, ಬ್ಯಾಗ್ ಇತ್ತು ಅಂತಂದರೆ ಪೊಲೀಸ್ರ ಗಮನಕ್ಕೆ ತನ್ನಿ, ಇನ್ನೊಬ್ರ ಗಮನಕ್ಕೆ ತನ್ನಿ. ಇತ್ತೋ ಇಲ್ವೋ? ಗೌಹಾಟಿ, ಬೆಂಗಳೂರು, ಅಹಮದಾಬಾದು, ಪುಣೆ, ಮುಂಬೈ, ಡೆಲ್ಲಿ, ಯು ನೇಮ್ ದ ಸಿಟಿ, ಟೆರರಿಸ್ಟ್ ವರ್ ಅಟ್ಯಾಕಿಂಗ್ ಅಸ್ ಅಟ್ ವಿಲ್. ದಿಸ್ ವಾಸ್ ದ ರಿಯಾಲಿಟಿ. ಅಂಡ್ ಟೆರರಿಸ್ಟ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಅಥವಾ ಆ್ಯಕ್ಷನ್ ತಗೊಂಡ್ರೆ ಇಲ್ಲೆಲ್ಲಿ ವೋಟ್ ಕಡಿಮೆ ಆಗ್ಬಿಡುತ್ತೋ ಅಂತ ಆಗಿದ್ದಂಥ ಕಾಂಗ್ರೆಸ್ ಗೌರ್ಮೆಂಟು ಆ್ಯಕ್ಷನ್ನೇ ತಗೋತಾ ಇರಲಿಲ್ಲ. ಆದರೆ ಲಾಸ್ಟ್ 10 ಇಯರ್ಸಲ್ಲಿ ಒಳಗಡೆ ಇರೋ ಟೆರರಿಸ್ಟ್ಗಳ ಜೊತೆಗೆ ಪಾಕಿಸ್ತಾನದಲ್ಲಿ ಅಡಗು ಕೂತಂಥ ಟೆರರಿಸ್ಟ್ಗಳ ಮೇಲೂ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಝೀರೋ ಟಾಲರೆನ್ಸ್ ಟು ಟೆರರ್ ಅನ್ನು ತೋರಿಸಿರುವಂಥ ಸರ್ಕಾರ ಅಂದರೆ ನರೇಂದ್ರ ಮೋದಿ ಸರ್ಕಾರ. ದ ಕಾಂಗ್ರೆಸ್ ಪಾರ್ಟಿ is a threat to the physical existence of us. ನಾನು ಬಹಳ ಸೀರಿಯಸ್ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಪಾರ್ಟಿ ಸಾಮಾನ್ಯ ಜನರ ಫಿಸಿಕಲ್ ಎಕ್ಸಿಸ್ಟೆನ್ಸ್ಗೂ ಕೂಡ ಒಂದು ಥ್ರೆಟ್. ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 8 ತಿಂಗಳೊಳಗಡೆ ರಾಮೇಶ್ವರಂ ಕೆಫೆಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಅಧಿಕಾರಕ್ಕೆ ಬಂದರು 8 ತಿಂಗಳೊಳಗಡೆ ವಿಧಾನಸೌಧದೊಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗಳನ್ನು ಕೂಗಿದ್ರು. ದಿಸ್ ಇಸ್ ದ DNA ಆಫ್ ದ ಕಾಂಗ್ರೆಸ್ ಪಾರ್ಟಿ. ಇದು ನಾವು ಅರ್ಥ ಮಾಡ್ಕೊಳ್ಬೇಕಿದೆ.
5 ವರ್ಷದ ಹಿಂದೆ, 10 ವರ್ಷದ ಹಿಂದೆ ನೀವು ಅಪ್ರಿಷಿಯೇಟ್ ಮಾಡ್ತೀರಿ ಇದನ್ನ. ದೇಶದ 50 ಕೋಟಿಗೂ ಹೆಚ್ಚು ಬಡವರ ಹತ್ರ ಬ್ಯಾಂಕ್ ಅಕೌಂಟ್ ಕೂಡ ಇರಲಿಲ್ಲ ಸರ್, ಬ್ಯಾಂಕ್ ಅಕೌಂಟ್ ಕೂಡ ಇರಲಿಲ್ಲ. ಅಂದರೆ ಸರ್ಕಾರಗಳು ನಮ್ಮ ದೇಶದ ಬಡವ್ರನ್ನ ಯಾವ ರೀತಿ ಇಟ್ಟಿದ್ರು ಅಂತ ಯೋಚನೆ ಮಾಡಿ, ಯಾವ ರೀತಿ ಇಟ್ಟಿದ್ರು ಅಂತ. ಶ್ರೀಮಂತರು ಶ್ರೀಮಂತರಾಗ್ತಾ ಇದ್ರು, ಬಡವ್ರು ಆಗ್ತಾ ಇದ್ರು. ಕ್ರೋನಿ ಕ್ಯಾಪಿಟಲಿಸಮ್ ಯಾಕಿತ್ತು ಅಂದರೆ ಬಡವ್ರನ್ನ ಮೇನ್ ಸ್ಟ್ರೀಮಿಗೆ ತೆಗೆದುಕೊಂಡು ಬಂದು ಅವ್ರಿಗೊಂದು ಶಕ್ತಿ ಕೊಡೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನೇ ಸರ್ಕಾರಗಳು ಕಲ್ಪಿಸಿರಲಿಲ್ಲ. ಇದು ನರೇಂದ್ರ ಮೋದಿ ಬದಲಾವಣೆ ಮಾಡಿದ್ರು. ಕಳೆದ 10 ವರ್ಷದಲ್ಲಿ 26 ಕೋಟಿ ಜನ ಭಾರತೀಯರು ಬಡತನ ರೇಖೆಯಿಂದ ಮೇಲ್ ಬಂದು ಬಡತನದಿಂದ ಮುಕ್ತಿ ಹೊಂದಿದ್ದಾರೆ. ದಿಸ್ ಇಸ್ ದ ಸಿಂಗಲ್ ಗ್ರೇಟೆಸ್ಟ್ ಅಚೀವ್ಮೆಂಟ್ ಆಫ್ ದಿ ನರೇಂದ್ರ ಮೋದಿ ಗವರ್ಮೆಂಟ್. ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿದ್ರು, 12 ಕೋಟಿ ಟಾಯ್ಲೆಟ್ಗಳ ನಿರ್ಮಾಣ ಆಯಿತು, 10 ಕೋಟಿ LPG ಕನೆಕ್ಷನ್ನ ಕೊಡ್ತು, 50% ಮನೆಗಳಿಗೆ ಫಸ್ಟ್ ಟೈಮು ನಲ್ಲಿ ನೀರು ಬಂದಿದ್ದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಮೇಲೆ. ಬರೀ ಬೆಂಗಳೂರಿನಲ್ಲಿ 14,000 ಮನೆಗಳನ್ನು ಕಳೆದ 5 ವರ್ಷದಲ್ಲಿ ಬೆಂಗಳೂರಿನ ಬಡವರಿಗೆ ಕಟ್ಟಿಕೊಟ್ಟಿದೆ. ಇದು ಒಂದು ಸರ್ಕಾರ ಮಾಡಿರುವಂಥ ಕೆಲಸ. ಎಷ್ಟೋ ಪ್ರಾಬ್ಲಮ್ಗಳು ವರ್ಷಾನುಗಟ್ಟಲೆ ಸಾಲ್ವ್ ಆಗದಲ್ಲೇ ಪೆಂಡಿಂಗ್ ಇತ್ತು. ಎಲ್ಲ ಸರ್ಕಾರಗಳು ಬಂದವರು ಅದನ್ನು ಪುಷ್ ಮಾಡ್ತಾ ಹೋಗ್ತಾ ಇದ್ರು, ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾ ಇದ್ರು, ಅದಕ್ಕೆ ಸೊಲ್ಯೂಷನ್ನೇ ಕೊಡಲಿಲ್ಲ. 70 ವರ್ಷದಿಂದ ಜಮ್ಮು ಕಾಶ್ಮೀರದ ಕಾನ್ಸ್ಟಿಟ್ಯೂಷನಲ್ ಇಂಟಿಗ್ರೇಷನ್ ಪೆಂಡಿಂಗ್ ಇತ್ತು. ಆರ್ಟಿಕಲ್ 370 ರದ್ದು ಮಾಡಿ ಜಮ್ಮು ಕಾಶ್ಮೀರವನ್ನು ಭಾರತದ ಜೊತೆಗೆ ಸೇರಿಸುವಂಥ ಕೆಲಸ ಆಯಿತು. ನೆಹರು ಮಾಡಿದಂಥ CAA ಪ್ರಾಮಿಸನ್ನು ಜಾರಿಗೆ ತಗೊಂಬರುವಂಥ ಕೆಲಸ ನರೇಂದ್ರ ಮೋದಿ ಮಾಡಿದ್ರು. 40 ವರ್ಷದಿಂದ ಪೆಂಡಿಂಗ್ ಇದ್ದಂಥ OROPಯನ್ನು ಜಾರಿಗೆ ತಂದಿದ್ದು ನರೇಂದ್ರ ಮೋದಿ. 500 ವರ್ಷಗಳಿಂದ ಸಮಸ್ತ ಹಿಂದೂಗಳು ಕಾಯ್ತಾ ಇದ್ದಂಥ ಭವ್ಯ ರಾಮ ಮಂದಿರದ ನಿರ್ಮಾಣ ಕೂಡ ನರೇಂದ್ರ ಮೋದಿಯವರ ನೇತೃತ್ವದಲ್ಲಾಗಿದೆ. ಇದೆಲ್ಲ ನಾವು ಮಾಡಿದ್ದೀವಿ. ಕಳೆದ 5 ವರ್ಷದಲ್ಲಿ ಬೆಂಗಳೂರಿಗೆ ನರೇಂದ್ರ ಮೋದಿಯವರು ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ. ನನ್ನನ್ನು ನೀವು MP ಆಗಿ ಆಯ್ಕೆ ಮಾಡಾದ ಮೇಲೆ ನಮಗೆ ಬಂದಂಥ ಬಹಳ ದೊಡ್ಡ ಸವಾಲು ಕೋವಿಡ್. ದಿನಕ್ಕೆ 40,000 ಕೇಸ್ ಬೆಂಗಳೂರಿನಲ್ಲಿ ರಿಪೋರ್ಟ್ ಆಗ್ತಾ ಇತ್ತು. ನೆನಪಿಸ್ಕೊಳ್ಳಿ ಆಗಿನ ದಿನ ಯಾವ ಥರ ಇತ್ತು ಅಂತ. ನಾವು TV ಆನ್ ಮಾಡಿದ್ರೆ ಕೋವಿಡ್ಡು, ಅದರಲ್ಲೂ 9 ಗಂಟೆ ರಂಗಣ್ಣನ ಶೋ ಆನ್ ಮಾಡಿಬಿಟ್ರಂತೂ ನಾಳೆ ತನಕ ಫುಲ್ ಭಯ. ಆ ಥರ ಇತ್ತು ಸ್ಥಿತಿ. ಯಾರಿಗೂ ಆಚೆ ಹೋಗೋಕ್ಕಾಗ್ತಿರ್ಲಿಲ್ಲ, ಸೀನಿಯರ್ ಸಿಟಿಸನ್ಸಿಗಿಲ್ಲ, ಇನ್ಯಾರಿಗೂ ಹುಷಾರು ತಪ್ಪಿತು ಇನ್ನೊಂದು ಅಂತಂದರೆ ಬೆಡ್ ಸಿಗ್ತಾ ಇರಲಿಲ್ಲ. ಅಂಥ ಪೀಕ್ ಕೋವಿಡ್ ಟೈಮ್ನಲ್ಲಿ BBMPಯ ಕೆಲವು ಅಧಿಕಾರಿಗಳು, ಕೆಲವು ಏಜೆಂಟ್ಗಳು ಬೆಡ್ಗಳನ್ನು ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರಾಟ ಮಾಡ್ತಾ ಇದ್ರು. ಆ ಇಡೀ ಬೆಡ್ ಬ್ಲಾಕಿಂಗ್ ದಂಧೆಯನ್ನು, ಹಗರಣವನ್ನು ಬಯಲು ಮಾಡಿ 36 ಗಂಟೆಗಳಲ್ಲಿ ಹೊಸ ಸಾಫ್ಟ್ವೇರ್ನ ತಯಾರು ಮಾಡಿ ಬೆಂಗಳೂರಿನ ಜನಕ್ಕೆ 4,000 ಬೆಡ್ಗಳನ್ನು ಓಪನ್ ಮಾಡಿಕೊಟ್ಟಂಥ ಕೆಲಸ ನಾನು ಸತೀಶ್ ರೆಡ್ಡಿ ಅವರು ಮಾಡಿದ್ವಿ. ನೆನಪಿದೆ ನಿಮ್ಮೆಲ್ರಿಗೂ ಕೂಡ ಇನ್ಸಿಡೆಂಟ್. ಅದ್ರದ್ದು ಹಿಂದಿನ ದಿವಸ ತನಕ ಆನ್ಲೈನ್ಗೆ ಹೋದರೆ, ಪೋರ್ಟಲ್ಗೆ ಹೋದರೆ, ಬೆಡ್ ಬುಕ್ಕಿಂಗಿಗೆ ನೀವು ಫೋನ್ ಮಾಡಿದ್ರೆ 0 ಬೆಡ್ಸ್ ಅಂತ ತೋರಿಸ್ತಾ ಇತ್ತು. ನಾವು ಆ ಬ್ಲಾಕಿಂಗ್ ಹಗರಣನ ಬಯಲು ಮಾಡಿದ ರಾತ್ರಿ 4,000 ಬೆಡ್ ಓಪನ್ ಆಯಿತು. ಜೀವ ಉಳಿಸುವಂಥ ಕೆಲಸ ಮಾಡಿದ್ವಿ. ಇಡೀ ದೇಶದ ಲಾರ್ಜೆಸ್ಟ್ ಆಕ್ಸಿಜನ್ ಕಾನ್ಸಂಟ್ರೇಟರ್ ಬ್ಯಾಂಕನ್ನು ನಮ್ಮ ಆಫೀಸಲ್ಲಿ ನಿರ್ಮಾಣ ಮಾಡಿ 2,000ಕ್ಕೂ ಹೆಚ್ಚು ಜನಕ್ಕೆ ರಾತ್ರಿ ಅವ್ರ ಮನೆ ಬಾಗಿಲೊಳಗಡೆ ಹೋಗಿ ಆಕ್ಸಿಜನ್ ಸಿಲಿಂಡರ್ ಕೊಡುವಂಥ ಕೆಲಸ ಮಾಡಿದ್ವಿ. 30 ದಿವಸದಲ್ಲಿ 4 ಆಸ್ಪತ್ರೆಗಳನ್ನು ರಿವ್ಯಾಂಪ್ ಮಾಡಿ 350 ಹೊಸ ICU ಬೆಡ್ಗಳ ನಿರ್ಮಾಣ ಮಾಡಿದ್ವಿ. 4 ಲಕ್ಷ ಜನ ಬಡವರಿಗೆ ರೇಷನ್ ಕಿಟ್ಟನ್ನು ಹಂಚಿದ್ವಿ. 80,000 ಮನೆಗಳಿಗೆ ಡೋರ್ ಸ್ಟೆಪ್ ಡೆಲಿವರಿ ಆಫ್ ಮೆಡಿಸಿನ್ನ ರೇಷನನ್ನು ಮಾಡಿದ್ವಿ ವಯಸ್ಸಾದಂಥ ಸೀನಿಯರ್ ಸಿಟಿಸನ್ಸಿಗೆ. 27 ಲಕ್ಷ ಜನ ಬೆಂಗಳೂರು ದಕ್ಷಿಣದಲ್ಲಿ ನರೇಂದ್ರ ಮೋದಿಯವರು ಕೊಟ್ಟಂಥ ಉಚಿತ ವ್ಯಾಕ್ಸಿನನ್ನು ಪಡ್ಕೊಂಡು ಇವತ್ತು ಕೋವಿಡ್ನಿಂದ ಹೊರಗಡೆ ಬಂದು ನಾವೆಲ್ಲ ಇವತ್ತಿಲ್ಲಿ ಸಭೆ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ನರೇಂದ್ರ ಮೋದಿ ಕೊಟ್ಟಂಥ ವ್ಯಾಕ್ಸಿನ್ ಕಾರಣ. ಕೋವಿಡ್ನಿಂದ ಹೊರಗಡೆ ಬಂದ ಮೇಲೆ
ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು, ಇನ್ಫ್ರಾಸ್ಟ್ರಕ್ಚರ್ ಕೊರತೆಯನ್ನು ನೀಗಿಸಲಿಕ್ಕೆ ಆನ್ ಅ ವಾರ್ ಮಿಷನ್ ಕೆಲಸ ಮಾಡಿದ್ದೀವಿ. 40 ವರ್ಷದಿಂದ ಬೆಂಗಳೂರಿಗೆ ಪೆಂಡಿಂಗ್ ಇದ್ದಂಥ ಸಬರ್ಬನ್ ರೈಲ್ ನೀವು ನನ್ನನ್ನು 5 ವರ್ಷದಿಂದ MP ಮಾಡಾದ ನಂತರ ಅದನ್ನು ಅಪ್ರೂವ್ ಮಾಡಿಸ್ಕೊಂಡು ಬಂದ್ವಿ. ಬೆಂಗಳೂರಿನ ಸುತ್ತಮುತ್ತ ಎಲ್ಲ ಹೈವೇಗಳನ್ನು ಕನೆಕ್ಟ್ ಮಾಡುವಂಥ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ 288 ಕಿಲೋಮೀಟರ್ದು ಕಳೆದ 5 ವರ್ಷದಲ್ಲಿ ನೀವು ನನ್ನನ್ನು MP ಮಾಡಾದ್ಮೇಲೆ ಅದು ಮಾಡಿದ್ದು. ಬೆಂಗಳೂರಿಗೆ ಮೆಟ್ರೋ ರೈಲನ್ನು ಇನ್ಕ್ರೀಸ್ ಮಾಡಬೇಕು ಅನ್ನುವಂಥ ಡಿಮ್ಯಾಂಡನ್ನು ಪೂರೈಸಿ ನಮ್ಮ ಸಿಲ್ಕ್ ಬೋರ್ಡಿಂದ ಏರ್ಪೋರ್ಟ್ ತನಕ ಹೋಗುವಂಥ 75 ಕಿಲೋಮೀಟರ್ನ ಏರ್ಪೋರ್ಟ್ ಲೈನ್ ಮೆಟ್ರೋ ಅಪ್ರೂವಲ್ ಕೂಡ ನೀವು ನನ್ನನ್ನು MP ಮಾಡಾದ್ಮೇಲೆ ಆಗಿರುವಂಥದ್ದು. ನಮ್ಮ ಬನ್ನರ್ಘಟ್ಟ ರೋಡ್ ಮೆಟ್ರೋ, ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಇದೇ ವರ್ಷ ಸೆಪ್ಟೆಂಬರ್ನಲ್ಲಿ ಓಪನ್ ಆಗುತ್ತೆ. ನೀವು ಇಲ್ಲಿಂದ ಹೋದರೆ ನಮ್ಮ ಆರ್ ವಿ ರೋಡಿಂದ ಎಲೆಕ್ಟ್ರಾನಿಕ್ ಸಿಟಿ ತನಕ ಹೋಗುವಂಥ 18 ಕಿಲೋಮೀಟರ್ಗಳ ಮೆಟ್ರೋ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಗೊತ್ತಿದೆ. BMRCLಗೆ ಚೈನಾದ CRRC ಏನು ಮಾಡ್ತಾ ಇದ್ರು ಅಂತ ಗೊತ್ತಿರಲಿಲ್ಲ. ಅರ್ಬನ್ ಅಫೇರ್ಸ್ ಮಿನಿಸ್ಟ್ರಿ ಅವ್ರ ಜೊತೆ ಕೋಆರ್ಡಿನೇಷನ್ ಇರಲಿಲ್ಲ. ಟೀಟಾಗರಲ್ಲಿ ಫ್ಯಾಕ್ಟ್ರಿ ಬಂದಿದ್ರು ಕೂಡ ಚೈನೀಸ್ ಇಂಜಿನಿಯರ್ಸ್ ಬರದಲ್ಲೇ ಅದರ ಕೆಲಸ ಪ್ರಾರಂಭ ಆಗಿರಲಿಲ್ಲ. ಈ 8 ಆರ್ಗನೈಸೇಷನ್ಸ್ಗಳನ್ನೆಲ್ಲವನ್ನು ಒಂದೇ ಕಡೆ ತೆಗೆದುಕೊಂಡು ಬಂದು ಕಾನ್ಫರೆನ್ಸ್ಗಳು ಮಾಡಿ ಬ್ರಿಂಗಿಂಗ್ ದೆಮ್ ಆಲ್ ಆನ್ ದ ಸೇಮ್ ಪೇಜ್, ಕೋಆರ್ಡಿನೇಷನ್ ತರಿಸಿ 160 ಜನ ಚೈನಾಯಿಂದ ಇಂಜಿನಿಯರ್ಸನ್ನು ತರಿಸಿ, ಚೈನಾದ CRR ಇಂದ ಡ್ರೈವರ್ಲೆಸ್ ಮೆಟ್ರೋ ಟ್ರೈನನ್ನು ಅಲ್ಲಿಂದ ಇಲ್ಲಿಗೆ ತರಿಸಿ ಕಳೆದ 2 ವಾರದ ಹಿಂದೆ ಅದರ ಟೆಸ್ಟಿಂಗ್ ಕೂಡ ಪ್ರಾರಂಭ ಆಗಿದೆ. ಇದೇ ವರ್ಷದ ಸೆಪ್ಟೆಂಬರ್ ಅಕ್ಟೋಬರ್ ಒಳಗಡೆ ಯೆಲ್ಲೋ ಲೈನ್ ಮೆಟ್ರೋ 4 ಲಕ್ಷ ಜನನ ಬೆನಿಫಿಟ್ ಆಗುವಂಥದ್ದು. ಇಟ್ ವಿಲ್ ಬಿ ಥ್ರೋನ್ ಓಪನ್ ಟು ಯೋರ್ ಯೂಸ್. ವೇಗಾ ಸಿಟಿಯಿಂದ ಪ್ರಾರಂಭ ಆಗಿ, ನಮ್ಮ ಬೊಮ್ಮನಹಳ್ಳಿ ವೇಗಾ ಸಿಟಿಯಿಂದ ಪ್ರಾರಂಭ ಆಗಿ ನಮ್ಮ ರಿಂಗ್ ರೋಡ್ನ ಹಾಸಿ ನಾಯಂಡಹಳ್ಳಿವರೆಗೆ ಹೋಗುವಂಥ 24 ಕಿಲೋಮೀಟರ್ ಉದ್ದದ ಮೆಟ್ರೋ ಫೇಸ್ 3 ಲ್ಯಾಂಡ್ ಅಕ್ವಿಸಿಷನ್ ಕೆಲಸ ಪ್ರಾರಂಭ ಆಗಿದೆ. ನರೇಂದ್ರ ಮೋದಿ ಅವರನ್ನು ನೀವು ಪ್ರಧಾನಮಂತ್ರಿಯಾಗಿ 3ನೇ ಬಾರಿ ಅವ್ರನ್ನ ಎಲೆಕ್ಟ್ ಮಾಡಿದ ತಕ್ಷಣದಲ್ಲಿ 3 ತಿಂಗಳ ಒಳಗೆ ಐ ವಿಲ್ ಗೆಟ್ ಅಪ್ರೂವಲ್ ಫಾರ್ ಮೆಟ್ರೋ ಫೇಸ್ 3. ಬೆಂಗಳೂರಿಗೆ US ಕಾನ್ಸುಲೇಟ್ ಬೇಕು ಅನ್ನುವಂಥ ಡಿಮ್ಯಾಂಡು SM ಕೃಷ್ಣರ ಕಾಲದಿಂದ ಪೆಂಡಿಂಗ್ ಇತ್ತು. ನೀವು ನನ್ನನ್ನು MP ಆಗಿ ಎಲೆಕ್ಟ್ ಮಾಡಿದ ನಂತರ ಫಸ್ಟ್ ಡೇಯಿಂದ 5 ವರ್ಷ ಸತತವಾಗಿ ಫಾಲೋ ಅಪ್ ಮಾಡಾದ ಮೇಲೆ ಹೋದ ವರ್ಷ ನರೇಂದ್ರ ಮೋದಿ ಅವರು ಅಮೆರಿಕಕ್ಕೆ ಹೋದಾಗ he got approval for a US consulate in ಬೆಂಗಳೂರು. ನಮ್ಮ ರಾಜ್ಯ ಸರ್ಕಾರ ಅದಕ್ಕೆ ಜಾಗ ಕೊಡ್ತಾ ಇಲ್ಲ. ಬಟ್ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ, ನಿಮಗೆ ಗೊತ್ತಿದೆ, ನಾ ಯಾವುದಾದ್ರೂ ಒಂದು ಇಶ್ಯೂ ಹಿಡಿದ್ರೆ ಅದು ನಮ್ಮ ಸರ್ಕಾರ ಇರಲಿ ಇನ್ನೊಬ್ಬರ ಸರ್ಕಾರ ಇರಲಿ ಅದನ್ನು ಮಾಡಿಸೋವರೆಗೂ ಕೂಡ ಅದ್ರ ಹಿಂದೆ ಬಿಡ್ತೀವಿ. BMRCL MD ಅಪಾಯಿಂಟ್ಮೆಂಟ್ ಮಾಡಿರಲಿಲ್ಲ. ಯಾವ ರೀತಿ BMRCL MD ಅಪಾಯಿಂಟ್ಮೆಂಟ್ ಆಗೋವರೆಗೂ ಕೂಡ ನಾ ಹಿಂದೆ ಬಿದ್ದಿದ್ದೆ, ಒಂಥರ ಬೇತಾಳ ವಿಕ್ರಮಂಗ್ ಬಿದ್ದಂಗೆ ಅಂತ ಗೊತ್ತಿತ್ತು ನಿಮಗೆ. ಎಲ್ಲ ಕೆಲಸ ಮಾಡಿ ಇವತ್ತು ನಿಮ್ಮ ಎದುರುಗಡೆ ವಾಪಸ್ ಬಂದಿದ್ದೀವಿ. ನನ್ನ ರಿಕ್ವೆಸ್ಟ್ ನಿಮ್ಮ ಹತ್ರ ಇಷ್ಟೇ, 5 ವರ್ಷದ ಹಿಂದೆ ಹೊಸಬ ಇದ್ದಾಗ, ರಾಮ ಮಂದಿರ ನಿರ್ಮಾಣ ಇನ್ನೂ ಆಗಿಲ್ದಲೇ ಇದ್ದಾಗ, ಬೆಂಗಳೂರಿಗೆ ಇಷ್ಟೊಂದು ಕೆಲಸಗಳಾಗಿಲ್ದಲೇ ಇದ್ದಾಗಲೇ ನೀವು 3 ಲಕ್ಷ ಓಟಿಂದ ಆಶೀರ್ವಾದ ಮಾಡಿದ್ರಿ. ಈ ಬಾರಿ ನನ್ನ ಮನವಿ ನಿಮ್ಮ ಹತ್ರ, ಬೆಂಗಳೂರು ದಕ್ಷಿಣವನ್ನ 5 ಲಕ್ಷ ಓಟ್ಗಳನ್ನು ನಾವು 5 lakh votes ಆಗತ್ತಾ? ಗೆಲ್ಲಿಸ್ತೀರಾ 5 ಲಕ್ಷದಿಂದ? ನನ್ನ ರಿಕ್ವೆಸ್ಟ್ ನಿಮಗೆ, ಏಪ್ರಿಲ್ 26 ಸತೀಶ್ ಅಣ್ಣ ಮಾತನಾಡ್ತಾ ಹೇಳಿದ್ರು, ಏಪ್ರಿಲ್ 26 ಹಾಲಿಡೇ ಅಲ್ಲ. ಹೋದ ವರ್ಷ ಬರೀ 53% ಪೋಲಿಂಗ್ ಆಗಿರೋದು ಸರ್, ಬರೀ 53%. 10 ವರ್ಷ 72-73 ವರ್ಷದಲ್ಲಿ 16 ಗಂಟೆ 18 ಗಂಟೆ ನಮಗೋಸ್ಕರ ದುಡಿದಿರುವಂತ ಪ್ರಧಾನಮಂತ್ರಿಗೆ 5 ವರ್ಷಕ್ಕೆ ಒಂದ್ಸತಿ ಇನ್ನು 5 ವರ್ಷ ನಿಮ್ಗೋಸ್ಕರ ದುಡಿತೀನಪ್ಪ, ದಯವಿಟ್ಟು ಬಂದು ವೋಟ್ ಹಾಕಿ ಅಂತ ಪ್ರಧಾನಮಂತ್ರಿಗಳಿಗೆ ಕೇಳಿದಾಗ 5 ನಿಮಿಷ ಹೋಗಿ ನಮಗೆ ವೋಟ್ ಹಾಕಕ್ಕಾಗಲ್ವಾ? ಹೋದ್ ಸತಿ 2019ರಲ್ಲಿ 53% ಇತ್ತು. ಈ ಬಾರಿ ನಾವು ನಮ್ಮ ಬೂತ್ ಅಲ್ಲಿ 10% ಪೋಲಿಂಗ್ ನಾವು ಜಾಸ್ತಿ ಮಾಡ್ತೀವಿ ಅನ್ನುವಂತ ಟಾರ್ಗೆಟ್ ಇಟ್ಕೊಂಡು ಪಾಂಡುರಂಗ ಲೇಔಟ್ ನಲ್ಲಿ ಕೆಲಸ ಮಾಡಬಹುದಾ? ಯಾರ್ಯಾರು ವೋಟರ್ ID ಕಾರ್ಡ್ ಇದೆ 26ನೇ ತಾರೀಕು
11 ಗಂಟೆ ಒಳಗೆ ಬಂದು ವೋಟ್ ಹಾಕಿರ್ಬೇಕು. 11:15 ಒಳಗಡೆ ಬೆಂಗಳೂರು ಸೌತ್ ನಾವು ಗೆದ್ದು ಬಿಟ್ಟಿರ್ಬೇಕು. ಇನ್ ದ ಹಿಸ್ಟ್ರಿ ಆಫ್ ದಿಸ್ ಲೇಔಟ್ ಹೈಯೆಸ್ಟ್ ಪೋಲಿಂಗು ಈ ಚುನಾವಣೆಯಲ್ಲಿ ಆಗಬೇಕು. ಮಾಡ್ತೀರಿ ಅನ್ನೋದಾದ್ರೆ ಎರಡೂ ಕೈಯಿಂದ ಮುಷ್ಟಿ ಕಟ್ಟಿ, ಎರಡೂ ಕೈ ಮೇಲ್ ಮಾಡಿ ಹೇಳಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ, ಜೈ ಶ್ರೀರಾಮ್.